ಬೆಳಗಾವಿಯ ಸುವರ್ಣಸೌಧದಲ್ಲಿ ಅಧಿವೇಶನ ನಡೀತಾ ಇದೆ. ಅಧಿವೇಶನದ ಸಂದರ್ಭ ಜನಪರವಾದಂತಹ ಮತ್ತು ರಾಜ್ಯದ ಪರ ಚರ್ಚೆ ಮಾಡಬೇಕು. ಹಾಗಾಗಿ ಅಲ್ಲಿ ನಿಯೋಜಿಸುವ ಪ್ರತಿ ನಿಮಿಷದ ಸಮಯ ಕೂಡ ಅತ್ಯಂತ ಅಮೂಲ್ಯ. ಅಲ್ಲೊಂದಷ್ಟು ಶಾಸಕರು ಮಾತನಾಡಿದ್ದಾರೆ. ಆ ಶಾಸಕರುಗಳ ಪೈಕಿ ಉಡುಪಿಯ ಶಾಸಕ ಯಶ್ಪಾಲ್ ಸುವರ್ಣ ಮಾತನಾಡುವ ವೇಳೆ ನಿಮ್ಮ ಹರಿಕತೆ ಸಾಕು, ನಿಲ್ಲಿಸಿ ಸಮಯವನ್ನು ವ್ಯರ್ಥ ಮಾಡಬೇಡಿ ಅಂತೇಳಿ ಸ್ಪೀಕರ್ ಗರಂ ಆಗಿದ್ದಾರೆ. ಉಡುಪಿ ಶಾಸಕ ಯಶ್ಪಾಲ್ ಸುವರ್ಣಗೆ ಸ್ಪೀಕರ್ ಸಖತ್ ಕ್ಲಾಸ್. ಹರಿಕತೆ ಮಾತಾಡಬೇಡಿ, ಸಮಯ ವ್ಯರ್ಥ ಮಾಡಬೇಡಿ, ಟಿವಿಯಲ್ಲಿ ಬರಬೇಕು ಅಂತ ಏನೇನೋ ಒದರಬೇಡಿ, ಜನಪರ ವಿಚಾರ ಮಾತ್ರ ಮಾತಾಡಿ, ಬೇಕಾಬಿಟ್ಟಿ ಮಾತನಾಡೋದಲ್ಲ, ಸದನದ ಸಮಯವನ್ನ ಹಾಳು ಮಾಡಬೇಡಿ. ಸ್ಪೀಕರ್ ಹೇಳೋದು. ಶಾಸಕ ಯಶ್ಪಾಲ್ ಎದ್ದು ನಿಂತ್ಕೊಂಡು ಮಾತನಾಡಿದ್ರಂತೆ. ಅಧಿವೇಶನದ ಚರ್ಚೆಯಲ್ಲಿ ಯಶ್ಪಾಲ್ಗೆ ಮಾತಿನಲ್ಲೇ ತಿವಿದ ಸ್ಪೀಕರು. ಜನ ನಿಮ್ಮ ಬಗ್ಗೆ ಚರ್ಚೆ ಮಾಡಲಿ ಅಂತ ಮಾತಾಡಬೇಡಿ, ಕೆಲಸಕ್ಕೆ ಬರೋ ಮಾತನ್ನ ಆಡಿ ಎಂದ ಸ್ಪೀಕರ್ ಖಾದರ್. ಉಡುಪಿ ಯಶ್ಪಾಲ್ ಸುವರ್ಣಗೆ ಸ್ಪೀಕರ್ ಕ್ಲಾಸು. ಮಂಗಳೂರಿನಲ್ಲಿ ಒಂದಷ್ಟು MLAಗಳಿದ್ದಾರೆ. ಎದ್ದು ನಿಂತಾಗ ಅವರು ಮಾತನಾಡೋದಕ್ಕೆ ಪ್ರಾರಂಭ ಮಾಡಿದಾಗ ಮಾಧ್ಯಮದ ಕ್ಯಾಮೆರಾಗಳು ಯಾವ ಮಾತಿಗೆ ಕಾನ್ಸಂಟ್ರೇಟ್ ಮಾಡುತ್ತೆ ಅನ್ನೋದನ್ನು ಗೊತ್ತು ಮಾಡ್ಕೊಂಡೆ ಮಾತನಾಡ್ತಾರೆ. ನನ್ನ ಬಗ್ಗೆ ಒಂದು ಅರ್ಧ ಗಂಟೆ ಪ್ಯಾಕೇಜ್ ಹೋಗ್ಬಿಡ್ಲಿ ಅನ್ನೋ ಉದ್ದೇಶನೋ ಏನೋ. ಸ್ಪೀಕರ್ ಹೇಳಿದ್ರು, ಸಾಕ್ರಯ್ಯ, ಹರಿಕತೆ ಮಾಡೋದಕ್ಕೆ ಹೋಗಬೇಡಿ. ಈ ಅಧಿವೇಶನ ನೋಡಿ, ಕರ್ನಾಟಕದ ಅಧಿವೇಶನ ಪ್ರತಿ 10 ನಿಮಿಷಕ್ಕೆ 50,000 ರೂಪಾಯಿ ಖರ್ಚಾಗುತ್ತಂತೆ. ಅಲ್ಲಿ ಒದಗಿಸಲಾಗುವ ಲೈಟು, ಕರೆಂಟು, ಅಲ್ಲಿ ತಿನ್ನುವಂಥ ಆಹಾರ ಪ್ರತಿ 10 ನಿಮಿಷಕ್ಕೆ 50,000. ಲೋಕಸಭೆಯ ಪಾರ್ಲಿಮೆಂಟಿನಲ್ಲಿ ಅಧಿವೇಶನದ ಸಂದರ್ಭ ಪ್ರತಿ 2 ನಿಮಿಷಕ್ಕೆ 2.5 ಲಕ್ಷ ಖರ್ಚಾಗುತ್ತೆ. ಅಂಥದ್ರಲ್ಲಿ ಲೋಕಸಭೆಯಲ್ಲಿ ನಿನ್ನೆ ಏನಾಯಿತು? ಒಂದೇ ಮಾತರಂ ಅನ್ನೋ ಹಾಡನ್ನು ಹಾಡಬೇಕಾ ಅನ್ನೋ ಚರ್ಚೆಗೆ 10 ಗಂಟೆ ತಗೊಂಡವ್ರೆ. ಲಕ್ಷಾಂತರ ರೂಪಾಯಿ ಖರ್ಚಾಗಿದೆ. ಯಾರ ಹಣ ಇದು? ಯಾರಪ್ಪನ ಮನೆ ದುಡ್ಡು? ಒಂದೇ ಮಾತರಂ ಹಾಡನ್ನು ಶಾಲೆಯಲ್ಲಿ ಓದಿಸ್ಬೇಕಾ, ಎಲ್ಲೆಲ್ಲಿ ಓದಿಸ್ಬೇಕು, ಎಲ್ಲೆಲ್ಲಿ ಹಾಡಿಸ್ಬೇಕು ಅನ್ನೋದಕ್ಕೆ ಚಟರ್ಜಿ ವಾದ ಮಾಡೋದಕ್ಕೆ ಬರೆದಿರೋದಲ್ಲ. ಅದನ್ನ ಪ್ರತಿ 2 ನಿಮಿಷಕ್ಕೆ 2.5 ಲಕ್ಷ ಖರ್ಚಾಗುತ್ತೆ ಸಂಸತ್ನಲ್ಲಿ, ಪಾರ್ಲಿಮೆಂಟ್ನಲ್ಲಿ. ಆ ಒಂದೇ ಮಾತರಂ ಹಾಡಿನ ಚರ್ಚೆಗೆ ನಿರಂತರ 10 ಗಂಟೆ ಸದನದಲ್ಲಿ ಚರ್ಚೆ ಮಾಡಿದ್ದಾರೆ. ರಾಜಸ್ಥಾನದಲ್ಲಿ ರೈತರ ಸಾವು ನೋವುಗಳಾಗಿದೆ, ಅದರ ಬಗ್ಗೆ ಬರೀ 1 ನಿಮಿಷ ಚರ್ಚೆ ಮಾಡಿರೋದು. ರೈತರು ನೇಣಾಕಣ್ ಸತ್ರೆ 1 ನಿಮಿಷ ಚರ್ಚೆ. ಒಂದೇ ಮಾತರಂ ಅನ್ನೋ ಹಾಡನ್ನ, ಅದು ಬ್ರಿಟಿಷರ ದಮನಿಸುವ ನಿಟ್ಟಿನಲ್ಲಿ ದೇಶಪ್ರೇಮವನ್ನು ಮೂಡಿಸೋದಕ್ಕೆ ತಯಾರಾದಂತಹ ಗೀತೆ, ಅದರ ಮೇಲೆ ಗೌರವ ಇದೆ. ಆದರೆ ಅದನ್ನು ಚರ್ಚೆ ಮಾಡೋದಕ್ಕೆ 10 ಗಂಟೆ ಬೇಕಾ ಅನ್ನೋ ಪ್ರಶ್ನೆ. ರೈತರು ಸಾಯ್ತಿದ್ದಾರೆ ನೋಡ್ರಿ. ದೇಶ ಅಂದ್ರೆ ಕೇವಲ ಮಣ್ಣಲ್ರಿ. ದೇಶ ಅಂದ್ರೆ ರೈತ, ದೇಶ ಅಂದ್ರೆ ಉದ್ಯೋಗ, ದೇಶ ಅಂದ್ರೆ ಸಾಮರಸ್ಯ, ದೇಶ ಅಂದ್ರೆ ನೆಮ್ಮದಿಯಿಂದ ಬದುಕೋದು, ದೇಶ ಅಂದ್ರೆ ಹಸಿವು ಇಲ್ಲದೆ ಇರುವ ಹಸಿವು ಮುಕ್ತ ಭಾರತ, ದೇಶ ಅಂದ್ರೆ ಏನು ಮಣ್ಣಂಗಟ್ಟಿ ಮಣ್ಣು ಅನ್ಕೊಂಡವ್ರೆ. ಸೊ ಅದೇನೇ ಇರಲಿ, ಬೆಳಗಾವಿಯ ಅಧಿವೇಶನದಲ್ಲಿ ಉಡುಪಿಯ ಶಾಸಕ ಯಶ್ಪಾಲ್ ಸುವರ್ಣಗೆ ಕ್ಲಾಸನ್ನು ತೆಗೆದುಕೊಂಡಿದ್ದಾರೆ. ಸಮಯ ವ್ಯರ್ಥ ಮಾಡೋದು ಬೇಡ, ಅದು ಖರ್ಚಾಗೋದು ತೆರಿಗೆ ಹಣ, ಜನರ ಹಣ. ಅದರಿಂದನೇ ಲೈಟು, ಸ್ಪೀಕರ್ ಕೂತ್ಕೊಂಡಿರೋ ಚೇರನ್ನು ಖರೀದಿ ಮಾಡೋದು ಕೂಡ ಜನರ ತೆರಿಗೆಯ ಹಣದಿಂದ. ಯಶ್ಪಾಲ್ ಸುವರ್ಣ ಬಳಸುವ ಮೈಕು, ಆ ಮೈಕಿಗೆ ಬಳಕೆಯಾಗುವ ಕರೆಂಟು ಜನರ ಹಣ. ನಿಮ್ಮ ಸ್ವಂತ ಖರ್ಚದಲ್ಲಿ ಅಲ್ವಲ್ಲ ಸದನ ನಡೆಸೋದು. ಸದನದ ಸಮಯವನ್ನು ಹಾಳು ಮಾಡಬೇಡಿ. ಅಧಿವೇಶನ ಚರ್ಚೆಯಲ್ಲಿ ಯಶ್ಪಾಲ್ಗೆ ಮಾತಿನಲ್ಲೇ ತಿವಿದ ಸ್ಪೀಕರ್. ಹರಿಕತೆ ಮಾತನಾಡಬೇಡಿ, ಕೆಲಸಕ್ಕೆ ಬರೋ ಮಾತನ್ನ ಆಡಿ ಎಂದ ಸ್ಪೀಕರ್ ಖಾದರ್. ಅದಾದ ನಂತರ ಬಿಜೆಪಿಯ ಶಾಸಕರು ಸ್ವಲ್ಪ ಸೈಲೆಂಟ್ ಆದ್ರು ಅನ್ನೋ ಮಾಹಿತಿ ಇದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.